ಹಲೋ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಜಾಯ್ ಟೆಕ್ ಕನ್ನಡಿಗೆ ಸ್ವಾಗತ. ಸೊ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಜುಲೈ ಕಂತಿನ ಹಣ ಬಿಡುಗಡೆ ಮಾಡಿತ್ತು. ಎಲ್ಲರಿಗೂ ಕೂಡ ಬಂದಿದೆ, ಇನ್ನೂ ಸ್ವಲ್ಪ ಜನರಿಗೆ ಬಂದಿಲ್ಲ. ಅವರು ಏನು ಮಾಡಬೇಕಂದ್ರೆ, ಸೊ ಈ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಬಂದಿದೆಯಲ್ಲ ಅಂತ. ಮೊದಲು ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡಿದಾಗ ಇಲ್ಲಿ ನೀವು DBT ಕರ್ನಾಟಕ ಅಂತ ಸರ್ಚ್ ಮಾಡಿ. ಈ ಅಪ್ಲಿಕೇಶನ್ ಬಂದುಬಿಡುತ್ತೆ. ಈ ಅಪ್ಲಿಕೇಶನನ್ನು ಮೊದಲು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಡೌನ್ಲೋಡ್ ಮಾಡಿದಾಗ ನಿಮಗೆ ಈ ಥರ ಬರುವಂಥದ್ದು DBT ಅಪ್ಲಿಕೇಶನ್ ಅಂತ. ಸೊ ಈ ಮುಖಾಂತರ ನಿಮಗೆ ಬಂದುಬಿಡುವಂಥದ್ದು. ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡೋದು ಈಸಿ. ಸೊ ಇವಾಗ ಕಂಪ್ಲೀಟಾಗಿ ನಿಮಗೆ ಡೌನ್ಲೋಡ್ ಆಗಲಿ. ಸೊ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಹತ್ರ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಇರಬೇಕಾಗುತ್ತೆ. ಇವಾಗ ಓಪನ್ ಆಗ್ತಾಯಿದೆ. ಈ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಇಲ್ಲಿ ನಿಮಗೆ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ. ಸೊ ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮದು ಅಮೌಂಟ್ಗೆ ಅದು ಲಿಂಕ್ ಇತ್ತಲ್ಲ, ಅದು ಆಧಾರ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ OTPಯನ್ನು ಬಂದುಬಿಡ್ತದೆ. ಸೊ ಇಲ್ಲಿ OTPಯನ್ನು ಹಾಕಿಬಿಡಿ. ಇದು ಕರೆಕ್ಟಾಗಿ ಹಾಕಿ, ಆಧಾರ್ ನಂಬರ್ ಸರಿಯಾಗಿ ತಪ್ಪಾಗಿದೆ. ಸೊ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ OTP ಅಂತ ಆಗುತ್ತೆ. ಸೊ OTPಯನ್ನು ಎಂಟರ್ ಮಾಡಿ. ಸೊ OTPಯನ್ನು ಎಂಟರ್ ಮಾಡಿದಾಗ ಇಲ್ಲಿ ನಿಮಗೆ ಎಂಟರ್ ಸ್ಕ್ವೇರ್ ಕೋಡ್ ಅಂತ ಇರುತ್ತೆ. ಇದು ನೀವು ಒಂದು ಪಾಸ್ವರ್ಡ್ ಥರ ಇಟ್ಬೇಕಾಗುತ್ತೆ. ಸಬ್ಮಿಟ್ ಮಾಡದೆ ಇಟ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಡೀಟೇಲ್ ಆಗಿ ತೋರಿಸ್ತದೆ ಯಾರ್ದಿದೆ ಅಂತ ಅಕೌಂಟು, ಅವ್ರದ್ದು ಕೂಡ ನೀವು ಶೋ ಆಗುತ್ತೆ. ಇವಾಗ ಆ್ಯಪನ್ನು ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಮತ್ತು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯಾವ ಸ್ಕೀಮ್ ನೀವು ಬೆನಿಫಿಟ್ಸ್ ಪಡಿತಾ ಇದ್ದೀರಾ ಅಂತ ಇರುತ್ತೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಸ್ಕೀಮ್, ಮತ್ತು ಇದೊಂದು ಹೌಸಿಂಗ್ ಅಂತ ಇರುತ್ತೆ. ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಶೋ ಆಗುತ್ತೆ ಎಲ್ಲ ನಿಮಗೆ ಯಾವಾಗ ಬಿಟ್ಟಿದ್ದಾರೆ ಅಂತ. ಸೊ ಇದು ನೋಡಿ ಸ್ನೇಹಿತರೆ, ಕಂಪ್ಲೀಟಾಗಿ ನೀವು ಪ್ರೀವಿಯರ್ಸ್ದೆಲ್ಲ ನಿಮಗೆ ನೋಡ್ಕೊಳ್ಬೋದು. ಸೊ ಇದಾಗಿತ್ತು ಒಂದು ವಿಡಿಯೋನ. ಇಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಗೊತ್ತೇ ಆಗುತ್ತೆ ನಿಮ್ಗೆ ಬಂದಿದೆಯಲ್ಲ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋನ. ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಸೊ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಕೂಡ ಶೇರ್ ಮಾಡಿ.